ವೆಲ್ಕಮ್ ಬ್ಯಾಕ್ ಟು ಸ್ನೇಹಲೋಕ ಯೂಟ್ಯೂಬ್ ಚಾನಲ್. ನಾನು ಬೇಬಿ ಕಾರ್ನ್ 65 ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಭಾಳ ಐಟಮ್ಸ್ ಬೇಕಾಗಿಲ್ಲ. ಇದು ಎಳೆಯ ಮೆಕ್ಕೆಜೋಳ ಸಿಗುತ್ತಲ್ಲ ಅದರದ್ದೇ ಎಳೆ ತಂದು ಮಾಡ್ತಾಯಿದ್ದೀವಿ. ಇದು ಹೊಲದಲ್ಲಿ ಕಾಳು ಮೂಡಿರಲ್ವ ಅದೇ ಥರ ಇರುತ್ತಲ್ಲ ಆ ಥರದ್ದು ತಂದು ಮಾಡಬೇಕು, ಚೆನ್ನಾಗಿರುತ್ತೆ. ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ. ಈ ಥರ ಇರುತ್ತೆ ನೋಡಿ, ಈ ಥರದ್ದು ಸಿಗುತ್ತೆ ಅಲ್ಲ ಆ ಥರದ್ದು ತಗೊಂಡು ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ನೀರು ಇಟ್ಕೊಂಡಿದ್ದೀನಿ, ಅವನ್ನೆಲ್ಲ ಉಪ್ಪು ಹಾಕಿ ಕುದಿಸ್ತೀನಿ. ಸ್ವಲ್ಪ ಒಂದು ಕುದಿಬೇಕು, ಉಪ್ಪು ಹಾಕಿ ಕುದಿಸ್ಬೇಕು. ನಾನು ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಕಾರ್ನ್ ಫ್ಲವರ್ ತಗೊಂಡಿದ್ದೀನಿ, 3 ತಗೊಂಡಿದ್ದೀನಿ ಹಿಟ್ಟು. ಇವೆಲ್ಲ ಒಂದು ಬೌಲಿಗೆ ಹಾಕಿ ಕಲಿಸ್ತೀನಿ. ಇದಕ್ಕೆ ಖಾರದ ಪುಡಿ ಮತ್ತು ಉಪ್ಪು, ಸೋಡಾ ಪುಡಿ, ಜೀರಿಗೆ ಹಾಕಿದ್ದೀನಿ. ಇವು ಕುದಿತಾ ಇದ್ದಾವೆ, ತೆಗಿಬೇಕಿಲ್ಲ, ಸಾಕು. ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಇರಬಾರ್ದು, ಗಟ್ಟಿ ಇರಬಾರ್ದು, ಆ ಥರ ಕುದಿಸ್ಬೇಕು. ಇಲ್ಲಾಂದರೆ ಅದು ಹಿಟ್ಟು ಅದು ಮೆಕ್ಕೆಜೋಳಕ್ಕೆ ಅಂಟೋದಿಲ್ಲ. ಆ ಥರ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ಇದು ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಉದ್ದನೇ ಇರಬೇಕು, ಸಣ್ಣದು ಮಾಡಬಾರ್ದು. ಉದ್ದ ಇದ್ದರೆ ಹಿಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸಣ್ಣ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಈ ಥರ ಇರಬೇಕು ಹಿಟ್ಟು. ಈ ಥರ ಇದ್ದರೆ ಅವನ್ನ ಹಿಟ್ಟಲ್ಲಿ ಡಿಪ್ ಮಾಡಿ ಬಿಡೋದು ತುಂಬ ಚೆನ್ನಾಗುತ್ತೆ. ಅಷ್ಟು ಕಲಿಸ್ಬಿಡ್ಬೇಕು. ಎಷ್ಟು ಸಿಟ್ಟು ಅಷ್ಟು ಹಾಕಿ ಮತ್ತು ಉದುರು ಮತ್ತೆ ಆಮೇಲೆ ಹಾಕ್ಬೇಕು. ಈ ಥರ ಡಿಪ್ ಮಾಡಬೇಕು. ಈಗ ಆಯಿಲ್ ಕಾದಿದೆ, ಹಾಕ್ತೀನಿ ನಾನು. ನೋಡಿ ಈ ಥರ ಹಾಕಬೇಕು. ಇದು ರೋಸ್ಟ್ ಆಗೋ ಮಟ್ಟ ಕರಿಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ. ಮೆತ್ತಗಿದ್ದ ತೆಗೆದ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ. ಇದು ಹಿಂದೆ ಏನು ಸೌಟ್ ಹಾಕೋದಲ್ಲ, ಏನು ಮಾಡಬಾರ್ದು. ಸ್ವಲ್ಪ ಒಂದು ಕಡೆ ಪೂರ್ತಿ ರೋಸ್ಟ್ ಆದಮೇಲೆ ತೆಗಿಬೇಕು, ಹಂಗಾದ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೋಸ್ಟ್ ಆಗಬೇಕು. ಇದು ಸಾಸ್ ಜೊತೆ ಎಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂಥರ ಟ್ರೈ ಮಾಡಿ ನೋಡಿ. ಈ ಥರ ಸಿಕ್ಕಾಗ ಮಾಡಿ, ಟೈಮ್ ಸಿಕ್ಕಾಗ ಈ ಥರ ಮೆಕ್ಕೆಜೋಳ ಸಿಕ್ಕರೆ ಮಾಡಿ ಫ್ರೆಂಡ್ಸ್. ಈ ಥರ ನೋಡಿ, ಈ ಥರ ಫುಲ್ ರೋಸ್ಟ್ ಆಗುತ್ತೆ. ಇವಾಗಿರೋಲ್ಲ, ಈ ಥರ ಇದು ಸಾಸ್ ಹಿಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಯಿತು. ಈ ಥರ ಆಯಿತು, ಸಾಕು. ಇದ್ರ ಜೊತೆಗೆ ಟೊಮೆಟೊ ಸಾಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್
ವಾಚಿಂಗ್ ಫ್ರೆಂಡ್ಸ್.